ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ವಿಶೇಷವಾಗಿರುವಂತಹ ಒಂದು ರೀಡಿಂಗ್ ಆಗಿರುತ್ತೆ ಇದು. ನಿಮ್ಮಿಂದ ದೂರ ಇರುವಂತಹ ವ್ಯಕ್ತಿಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ? ಹಾಗೆಯೇ ಅವ್ರ ಮನಸ್ಸಲ್ಲಿ ನಿಮ್ಮ ನೆನಪುಗಳ ಬಗ್ಗೆ ಹೇಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ? ಪ್ರೀತಿ ಅನ್ನೋದು ಕೇವಲ ಹತ್ತಿರವಿದ್ದಾಗ ಅಷ್ಟೇ ಅಲ್ಲ, ದೂರ ಹೋದಾಗಲೂ ಅಷ್ಟೇ ಗಾಢವಾಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ? ಇವತ್ತಿನ ರೀಡಿಂಗಲ್ಲಿ ತಿಳ್ಕೊಳ್ಳೋಣ ಅವರ ಒಂದು ಎನರ್ಜಿ ಹೇಗಿದೆ, ನಿಮ್ಮ ನೆನಪು ಅವರಿಗೆ ಕಾಡ್ತಾ ಇದೆಯೋ ಅಥವಾ ಹೇಗಿದೆ ಅನ್ನೋದನ್ನು ವಿವರವಾಗಿ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳಿದ್ದಾವೆ, ಚಿತ್ರಗಳಿದೆ. ಯಾವುದು ನಿಮಗೆ ತುಂಬ ಅಟ್ರಾಕ್ಟ್ ಆಗ್ತಾ ಇದೆ, ಯಾವ ಚಿತ್ರ ನಿಮಗೆ ತುಂಬ ಅಟ್ರಾಕ್ಟ್ ಆಗ್ತಾ ಇದೆ, ಯಾವ ಚಿತ್ರವನ್ನು ನೋಡಿದಾಗ ನಿಮಗೆ ಅದರಲ್ಲಿ ಮೆಸೇಜಸ್ ಇದೆ ಅಂತ ಭಾವನೆ ಆಗ್ತಿದೆ, ಫೀಲ್ ಆಗ್ತಾ ಇದೆ, ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ, ಕಮೆಂಟ್ ಮಾಡ್ತಾ, ಲೈಕ್ ಮಾಡ್ತಾ ನನ್ನ ಜೊತೆ ಕನೆಕ್ಟ್ ಆಗ್ತಿದ್ದೀರಾ, ಯು ಆರ್ ರಿಯಲಿ ಗ್ರೇಟ್. ಹೀಗೇ ನಿಮ್ಮ ಈ ಕಮೆಂಟ್ ಮಾಡುವಂತಹ ಎನರ್ಜಿ ಆಗಿರಬಹುದು, ಲೈಕ್ ಮಾಡೋ ಎನರ್ಜಿ ಆಗಿರ್ಬೋದು, ನನ್ನ ಜೊತೆ ಕನೆಕ್ಟ್ ಆಗುವಂತಹ ಎನರ್ಜಿ ಆಗಿರ್ಬೋದು, ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಯೂನಿವರ್ಸ್ ಹತ್ರ ಪ್ರೇ ಮಾಡ್ಕೊಳ್ಳಿ. ಈ ಒಂದು ರೀಡಿಂಗ್, ಈ ಒಂದು ವಿಡಿಯೋ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಯು ಆರ್ ರಿಯಲಿ ಬ್ಲೆಸ್ಡ್. ಸೊ ಯೂನಿವರ್ಸಿಗೆ ಮನಸ್ಸಿಂದ ಧನ್ಯವಾದನ ಅರ್ಪಿಸಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಈ ಒಂದು ವಿಡಿಯೋ ನನ್ನವರೆಗೆ ತಲುಪಿಸಿದ್ದಕ್ಕೆ ಅಂತ. ಹಾಗೆ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಲ್ಲೇ ಫೀಲ್ ಮಾಡ್ತಾ ಹೇಳಿ, ಆ ಎನರ್ಜಿನ ಫೀಲ್ ಮಾಡಿ. ನಿಮ್ಮ ಜೊತೆ ಕಳೆದಂತಹ ಹ್ಯಾಪಿ ಮೂಮೆಂಟ್ ಏನಿತ್ತು ಅದನ್ನು ನೆನ್ಪು ಮಾಡ್ಕೊಳ್ಳಿ. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಡೆದಂತಹ ಹ್ಯಾಪಿ ಮೂಮೆಂಟ್ಸ್ ಏನಿದೆ ಅದನ್ನು ನೆನ್ಪು ಮಾಡ್ಕೊಳ್ತೀರಾ. ಚಿತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ. ಈಗ ನೀವೆಲ್ಲರೂ ಕೂಡ ಚಿತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಮೊದಲನೇ ಚಿತ್ರವನ್ನು ಮೌನದ ಮಾತು, ಯಾರು ಮೊದಲನೇ ಚಿತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ಅದಕ್ಕೂ ಮುಂಚೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ವ್ಯಕ್ತಿ ಈಗ ಮೌನವನ್ನು ಹೆಚ್ಚಾಗಿ ಇಷ್ಟಪಡ್ತಾ ಇದ್ದಾರೆ. ಅಂದರೆ ಆ ಸೈಲೆನ್ಸ್ನ ತುಂಬ ಇಷ್ಟಪಡ್ತಾ ಇದ್ದಾರೆ. ಹೆಚ್ಚಾಗಿ ಮಾತುಕತೆ ಇಲ್ಲ. ನಿಮ್ಮ ವ್ಯಕ್ತಿ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಸೈಲೆಂಟ್, ಬಾಯಿ ಮುಚ್ಚೋದೇ ಎಲ್ಲೋ ಅಪರೂಪ. ಅದು ಅವರು ಏನಾದರೂ ಬಾಯಿ ಮುಚ್ಚಿದ್ದಾರೆ ಅಂತ ಹೇಳಿದ್ರೆ ಅದೊಂಥರ ವಿಶೇಷವಾದಂಥ 8ನೇ ಅದ್ಭುತ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಮಾತಾಡ್ತಾರೆ ನಿಮ್ಮ ಪರ್ಸನ್. ಯಾವಾಗಲೂ ಪಟ 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 ಅಂತ ಮಾತಾಡ್ತಾ ಇರ್ತಾರೆ. ಸುಮ್ಮನೆ ಯಾರಾದರೂ ಕೂತ್ಕೊಂಡಿದ್ರು ಅವರನ್ನು ಹೋಗಿ ಮಾತಾಡಿಸುವಂತಹ ಕೆಪಾಸಿಟಿ ನಿಮ್ಮ ಪರ್ಸನಿಗಿದೆ. ಒಂದು ಕಲ್ಲು ಬಂಡೆಗೂ ಹೋಗಿ ಮಾತಾಡಿಸ್ತಾರೆ ಅನ್ನೋಷ್ಟು ನಿಮ್ಮ ಪರ್ಸನ್ ಮಾತು. ಆ ಥರದ ಮಾತಿನ ವ್ಯಕ್ತಿ ಸಡನ್ನಾಗಿ ಮೌನ ಆಗಿರುವಂತಹ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಆದರೆ ಆ ಮೌನದಲ್ಲೂ ಒಂದು ಅರ್ಥ ಇದೆ. ಏನು ಅರ್ಥ ಅಂತ ಹೇಳಿದ್ರೆ, ಅವ್ರು ನಿಮ್ಮನ್ನು ನೆನಪಿಸ್ಕೊಳ್ತಾ ಇಲ್ಲ ಅಂತ ಅಂದ್ಕೊಳ್ಬೇಡಿ ನೀವು. ಖಂಡಿತವಾಗಿಯೂ ಅವ್ರು ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಆ ನೆನಪಿನ ಅರ್ಥ, ಆ ಮೌನದ ಅರ್ಥನೇ ಆ ನೆನಪು. ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ತಮ್ಮ ಕೆಲಸ ಎಷ್ಟೇ ಇರಲಿ, ಎಷ್ಟೇ ಬ್ಯುಸಿಯಾಗಿದ್ರೂ ಕೂಡ ಅವ್ರು ನಿಮ್ಮನ್ನು ಒಂದು ಸೆಕೆಂಡ್ ಆದ್ರೂ ನೆನ್ಪು ಮಾಡ್ಕೊಳ್ದೇ ಇರೋದಿಲ್ಲ. ಅವರ ಬ್ಯುಸಿ ಕೆಲಸದಲ್ಲಿಯೂ ಕೂಡ ಅವ್ರು ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಅದು ಹೆಚ್ಚಾಗಿ ಅವರು ಸಂಜೆ ಸಮಯದಲ್ಲಿ, ಈ ಒಂದು ಆಫೀಸ್ ಅವ್ರದ್ದು ಕೆಲಸ ಎಲ್ಲ ಮುಗಿಸಿ ಮನೆ ಹೋಗೋ ಸಮಯದಲ್ಲಾಗಿರಬಹುದು, ಅಥವಾ ಹೆಚ್ಚಾಗಿ ಸಂಜೆ ಸಮಯದಲ್ಲಿ ನೀವಿಬ್ರು ಮೀಟ್ ಮಾಡ್ಕೊಳ್ತಾ ಇದ್ರಿ, ಅಂದರೆ ಸಿಗ್ತಾ ಇದ್ರಿ, ಒಬ್ರಿಗೊಬ್ರು ಸಿಗ್ತಾ ಇದ್ರಿ, ಈ ಥರದ ಎನರ್ಜಿ ಬರ್ತಿದೆ. ಸೊ ಹಾಗಾಗಿ ಇಲ್ಲಿ ಅವರು ಸಂಜೆಯ ಸಮಯದಲ್ಲಿ ಒಂಟಿತನವನ್ನು ತುಂಬ ಅನುಭವಿಸ್ತಾ ಇದ್ದಾರೆ. ನಿಮ್ಮ ನಗು ಅವರಿಗೆ ಸಂಜೀವಿನಿ ಇದ್ದಂತೆ ಕೆಲಸ ಮಾಡ್ತಾ ಇದ್ದು, ಸಂಜೀವಿನಿ ಥರ ಕೆಲಸ ಮಾಡ್ತಿತ್ತು. ನಿಮಗೆ ಅವ್ರು ಹೇಳಿರಬಹುದು ಕೂಡ, ನೀನು ನಗಾಡ್ತಾ ಇದ್ರೆ ನಾನು ನೆಮ್ಮದಿಯಾಗಿರ್ತೀನಿ, ನೀನು ಕಣ್ಣೀರು ಮಾತ್ರ ಹಾಕಬೇಡ, ನೀನು ನಗ್ನಗ್ತಾ ಇರು ಯಾವಾಗಲೂ ನನ್ನ ಎದುರಿಗೆ ಅನ್ನುವಂಥ ಮಾತನ್ನು ನೀವು ನಿಮ್ಮ ಪರ್ಸನಿಂದ ಕೇಳಿದ್ದೀರ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಸೊ ಹಾಗಾಗಿ ನಿಮ್ಮ ನಗುನೇ ಅವರಿಗೆ ಸಂಜೀವಿನಿಯಾಗೆ ಕೆಲಸ ಮಾಡುತ್ತೆ ಅವ್ರ ಲೈಫಲ್ಲಿ. ಇಲ್ಲಿ ನೀವು ಅವರ ಜೀವನದ ಒಂದು ಸುಂದರವಾಗಿರುವಂತಹ ಅಧ್ಯಾಯ ಮಾತ್ರ ಅಲ್ಲ, ಅವರ ಇಡೀ ಪುಸ್ತಕದ ಸಾರಾಂಶನೇ ನೀವಾಗಿದ್ದೀರಾ. ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ವಿಷಯನ ಹೇಳ್ತೀನಿ. ಒಂದು ಸುಂದರವಾಗಿರುವಂಥ ಕಾಡಲ್ಲಿ 2 ಮರಗಳಿರುತ್ತೆ. ಗಾಳಿ ಬೀಸಿದಾಗೆಲ್ಲ ಅವುಗಳು ಎಲೆಗಳ ಸ್ಪರ್ಶ, ಪರಸ್ಪರ ಎಲೆಗಳು ಸ್ಪರ್ಶ ಆಗ್ತಾ ಇರುತ್ತೆ. ಒಂದು ದೊಡ್ಡ ಬಿರುಗಾಳಿ ಬಂದಾಗ
ಅವುಗಳು ಬೇರೆ ಅಂದರೆ ಜೋರಾಗಿ ಬಿರುಗಾಳಿ ಬಂದಾಗ ಆ 2 ಮರಗಳನ್ನ ಆ ಬಿರುಗಾಳಿ ದೂರ ಮಾಡ್ಬಿಡುತ್ತೆ. ನಡುವೆ ಒಂದು ದೊಡ್ಡ ನದಿ ಹರಿದು ಹೋಗ್ತಾ ಇರುತ್ತೆ. ಆದ್ರೆ ಆ ಮರಗಳು ಬಿದ್ದು ದೂರ ಆಗತ್ತೆ ವಿನಃ, ಅವುಗಳು ಯಾವತ್ತೂ ದೂರ ಆಗಿರಲ್ಲ. ಕಾರಣ ಇಷ್ಟೇನೆ, ಅವುಗಳ ಬೇರು ಮಣ್ಣಿನ ಆಳದಲ್ಲಿ ಒಂದಕ್ಕೊಂದು ಬೆಸೆದುಕೊಂಡು ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿರತ್ತೆ. ಮೇಲ್ಗಡೆ ಅದನ್ನ ನೋಡೋದಿಕ್ಕೆ ಮರ 2 ಬಿದ್ದೋಗ್ಬಿಡ್ತಲ್ಲ, ದೂರ ಆಗ್ಬಿಡ್ತಲ್ವಾ ಅನ್ನೋ ಥರ ಕಾಣಿಸ್ತಾ ಇರತ್ತೆ. ಆದ್ರೆ ಮಣ್ಣಿನ ಒಳಗಡೆ ಅವುಗಳ ಒಂದು ಸ್ಟ್ರಾಂಗ್, ಆ ಒಂದು ಎನರ್ಜಿ ಸ್ಟ್ರಾಂಗ್ ಆಗಿರುವಂಥದ್ದು. ಪ್ರತಿ ಕ್ಷಣನೂ ಅವರು ಜೊತೆಯಲ್ಲಿಯೇ ಇರ್ತಾರೆ ಆ 2 ಮರಗಳು. ಸೊ ಹಾಗೇನೆ ಇಲ್ಲಿ ನೀವಿಬ್ರು ಇವಾಗ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು ಅಥವಾ ಸಪ್ರೇಷನ್ ಅಲ್ಲಿ ಇರಬಹುದು. ನೀವಿಬ್ರು ಸಪ್ರೇಷನ್ ಅಲ್ಲಿ ಇದ್ದೀರಾ, ಬಟ್ ನಿಮ್ಮ ಸೋಲ್ ಕನೆಕ್ಷನ್ ಯಾವತ್ತೂ ದೂರ ಆಗ್ಲಿಲ್ಲ. ಓಕೆ, ಈ ಒಂದು ಮೌನದ ಮಾತು ಫಸ್ಟ್ ಒನ್ ಯಾರು ಈ ಒಂದು ಕಾರ್ಡ್ನ ಚೂಸ್ ಮಾಡ್ಕೊಂಡಿದ್ರಿ ನೀವು ಕಮೆಂಟ್ ಅಲ್ಲಿ ತಿಳಿಸ್ತೀರಾ. 999 ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. 999 ಮೀನಿಂಗ್ಸ್ ಒಂದು ಅದನ್ನ 9 ಅನ್ನೋ ನಂಬರಲ್ಲೇನೆ 2 ನಂಬರ್ಗಳು ಬರುತ್ತೆ, 6 ಹಾಗೆ 9 ಅಲ್ವಾ. ನೀವಿಬ್ರು ಕೂಡ ಅದೇ ಥರನೇ ಇರುವಂಥದ್ದು. ಸೊ ಹಾಗಾಗಿ ಎನರ್ಜಿನ ಕ್ಲಿಯರ್ ಆಗಿ ರಿಸೀವ್ ಮಾಡ್ಕೊಳ್ಳಿ. 999 ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಥ್ಯಾಂಕ್ ಯು. ಸೆಕೆಂಡ್ ಒನ್ ಯಾರು ನೆನಪುಗಳ ಮೆರವಣಿಗೆ, ಈ ಒಂದು ಫೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ನಿಮ್ಮ ಪರ್ಸನಿಂದ ಬರ್ತಿರುವಂತಹ ಎನರ್ಜಿ, ನಿಮ್ಮ ನೆನಪುಗಳು ಅವರಿಗೆ ಕೇವಲ ನೋವಲ್ಲ, ಬದಲಾಗಿ ಒಂದು ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಳ್ಳುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಈ ನೆನಪು ಬರೆಯೋರಿಗೆ ನೋವು ಕೊಡ್ತಾ ಇಲ್ಲ, ಅವರು ಏನು ಕೆಲವೊಂದಷ್ಟು ವಿಷಯಗಳಲ್ಲಿ ಅವ್ರು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗಿದೆ ಲೈಫಲ್ಲಿ. ಈ ನೋವಿಂದ ಅವ್ರು ಬದಲಾವಣೆ ಆಗ್ತಾ ಇದ್ದಾರೆ. ನಿಮ್ಮ ನಡುವಿನ ಈಗಿನ ಒಂದು ದೂರ ಏನಿದೆ ಅದು ಅನಿವಾರ್ಯ ಇರಬಹುದು, ಆದ್ರೆ ಅವರ ಮನಸ್ಸಲ್ಲಿ ನಿಮ್ಮ ಸ್ಥಾನ ಅನ್ಶೇಕಬಲ್ ಅಂದ್ರೆ ಅಚಲವಾಗಿರುವಂಥದ್ದು. ನಿಮ್ಮ ಈ ಅನುಪಸ್ಥಿತಿ ಏನಿದೆ ಅವರಿಗೊಂದು ನಿಮ್ಮ ವ್ಯಾಲ್ಯೂ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅಥವಾ ನಿಮ್ಮ ವ್ಯಾಲ್ಯೂನ ತಿಳಿಸ್ಕೊಡೋದಕ್ಕೋಸ್ಕರ ಯೂನಿವರ್ಸ್ ಮಾಡಿರುವಂತಹ ಒಂದು ಪ್ಲಾನಿಂಗ್ ಇದು. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ, ಅವರ ಫೀಲಿಂಗ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಪ್ರತಿಯೊಂದು ಸಣ್ಣ ವಿಚಾರದಲ್ಲೂ ಕೂಡ ನಿಮ್ಮನ್ನ ಹುಡುಕ್ತಾ ಇದ್ದಾರೆ. ಈ ಕಿಟಕಿ ಸ್ವಲ್ಪ ತೆಗೆದಾಗ ಸಣ್ಣ ಗಾಳಿ ಬೀಸತ್ತೆ, ಅಂದ್ರೆ ತುಂಬಾ ಪೂರ್ತಿಯಾಗಿ ಓಪನ್ ಮಾಡ್ಬೇಕಂತಿಲ್ಲ ಕಿಟಕಿನ. ಸ್ವಲ್ಪ ಕಿಟಕಿ ಓಪನ್ ಮಾಡಿದಾಗ ಗಾಳಿ ಬೀಸುತ್ತೆ. ಅದು ಹೇಗನ್ಸುತ್ತೆ ನಮಗೆ, ತುಂಬ ಶೆಕೆಯಲ್ಲಿದ್ದಾಗ ಒಂದು ಸ್ವಲ್ಪ ಗಾಳಿ ಕಿಟಕಿನ ಓಪನ್ ಮಾಡಿದಾಗ ಗಾಳಿ ಬೀಸಿದ್ರೆ ಅಂತ ಹೇಳ್ಬಿಟ್ಟು ತಣ್ಣನೆಯ ಒಂದು ಅನುಭವ ಫೀಲ್ ಆಗುತ್ತೆ. ಅದೇ ಥರ ನಿಮ್ಮ ಪರ್ಸನ್ ಇಲ್ಲಿ ಫೀಲ್ ಮಾಡ್ತಿದ್ದಾರೆ. ಇಲ್ಲಿ ಒಬ್ಬ ಶಿಲ್ಪಿ ಸುಂದರವಾಗಿರುವಂಥ ಮೂರ್ತಿನ ಕೆತ್ತಾ ಇರ್ತಾನೆ. ಯಾರೋ ಒಬ್ಬ ಕೇಳ್ತಾನೆ, ನೀನಿದನ್ನ ಈ ಮೂರ್ತಿನ ಹೇಗೆ ಮಾಡಿದೆ, ಇಷ್ಟು ಸುಂದರವಾಗಿರೋ ಮೂರ್ತಿ ನೀನು ಹೇಗೆ ಮಾಡಿದೆ ಅಂತ ಕೇಳ್ತಾನೆ. ಅದಕ್ಕೆ ಶಿಲ್ಪಿ ಸುಂದರವಾಗಿ ಉತ್ತರ ಕೊಡ್ತಾನೆ, ನಾನೇನು ಹೊಸದಾಗಿ ಏನೂ ಮಾಡಿಲ್ಲ, ಇದರಲ್ಲಿ ಆ ಕಲ್ಲಿನಲ್ಲಿದ್ದಂತಹ ಬೇಡದಾಗಿರುವಂತಹ ಭಾಗಗಳನ್ನು ಮಾತ್ರ ತೆಗೆದಿದ್ದೀನಿ, ಆಗ ಈ ಸುಂದರ ರೂಪ ಹೊರಗೆ ಬಂತು ಅಂತ ಹೇಳ್ತಾನೆ. ನಿಮ್ಮ ಪ್ರೀತಿನೂ ಅಷ್ಟೇನೆ. ಇಲ್ಲಿ ನಿಮ್ಮಿಬ್ರ ಮಧ್ಯೆ ಈ ಸಪ್ರೇಷನ್, ಈ ದೂರ ಇರುವಂಥದ್ದು ಏನಿದೆ, ನಿಮ್ಮ ನಡುವಿನ ಬೇಡದೇ ಇರುವಂತಹ ಅಹಂಕಾರ ಆಗಿರ್ಬೋದು, ತಪ್ಪು ತಿಳುವಳಿಕೆಗಳಾಗಿರ್ಬೋದು, ತೆಗೆಯುವಂತಹ ಸಮಯ ಇದಾಗಿದೆ. ಬೇಡದೇ ಇರುವಂತಹ ವಿಷಯಗಳು ತೆಗೆದಾಗ ಸುಂದರವಾಗಿರುವಂತಹ ರೂಪ ಹೇಗೆ ಬಂತು ಆ ಕಲ್ಲಿಗೆ, ಅದೇ ರೀತಿಯಾಗಿ ನಿಮ್ಮಲ್ಲಿರುವಂತಹ ಬೇಡದೇ ಇರುವಂತಹ ವಿಷಯಗಳು ದೂರ ಆದಾಗ ಪ್ರೀತಿ ಎನ್ನುವಂತಹ ಸುಂದರ ಮೂರ್ತಿ ನಿಮ್ಮಿಬ್ಬರಿಗೂ ಸಿಗತ್ತೆ. ಅಲ್ಲಿಯವರೆಗೆ ನೀವು ಮಾಡಬೇಕಾಗಿರೋದು ತಾಳ್ಮೆಯಿಂದ ವೇಟ್ ಮಾಡುವಂಥದ್ದು. ಹಾಗೆ ಈ ಒಂದು ಸೆಕೆಂಡ್ ಫೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನೀವು 888 ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಈ 888 ಅನ್ನುವಂಥದ್ದು ಅನಂತವಾಗಿರುವಂಥದ್ದು. ಅದನ್ನ ಆ 8ನ ಅಡ್ಡ ಮಲಗಿಸಿದ್ರೆ ಇನ್ಫಿನಿಟಿ ಸಿಂಬಲ್ ಬರುತ್ತೆ, ರೈಟ್? ಸೊ ನಿಮ್ಮ ಪ್ರೀತಿ ಅನಂತವಾಗಿರುವಂಥದ್ದು, ಓಕೆನಾ? ಸೊ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. 888 ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಥ್ಯಾಂಕ್ ಯು. ಮೂರನೇದು ಆತ್ಮೀಯತೆಯ ಆಕರ್ಷಣೆ. ಈ ಒಂದು ಫೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪ್ರೀತಿ ಈಗ
ಮೆಚ್ಯೂರ್ಡ್ ಲೆವೆಲಿಗೆ, ಆ ಒಂದು ಹಂತಕ್ಕೆ ತಲುಪ್ತಾ ಇದೆ. ಇಲ್ಲೂ ಕೂಡ ನೋಡಬಹುದು, ಇಬ್ರು ಕೂಡ ಡಿಸ್ಟೆನ್ಸ್ ಅಲ್ಲಿ ಇರುವಂಥದ್ದು. ಹಾರ್ಟ್ ಹೇಗೆ ದೂರ ದೂರ ಇದೆ ಅಲ್ವಾ, ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇದೆ. ಆ ಮಧ್ಯದಲ್ಲಿ ಗ್ಯಾಪಲ್ಲೂ ಕೂಡ ಒಂದು ಎಳೆಯ ಒಂದು ಸಪೋರ್ಟ್ ಇದೆ ಅಲ್ಲಿ. ಸೊ ನಿಮ್ಮಿಬ್ರು ಕೂಡ ದೂರ ಏನಿದೆ, ಈ ದೂರುವುದು ಅಂದ್ರೆ ದೂರವಿರೋದು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕುಗ್ಗಿಸ್ಬಾರ್ದು. ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ತುಂಬಾ ಕುಗ್ಗಿ ಹೋಗ್ತಾ ಇದ್ದೀರಾ. ಈ ದೂರನ ನಿಮಗೆ ತಡ್ಕೊಳ್ಳೋದಿಕ್ ಆಗ್ತಾ ಇಲ್ಲ. ಇದೇ ನಿಮಗೆ ಸ್ಟ್ರಾಂಗ್ನೆಸ್ ಕೊಡೋದು. ಇದನ್ನ ತಡ್ಕೊಂಡಾಗ್ಲೇ ನಿಮಗೆ ಪ್ರೀತಿಯ ಅನುಭವ, ನಿಮ್ಮ ರಿಲೇಶನ್ಶಿಪ್ ಅನ್ನ ಸ್ಟ್ರಾಂಗ್ ಮಾಡುವಂತ ಅನುಭವ ನಿಮಗಾಗೋದು. ಇಲ್ಲಿ ಯಾವುದೇ ಕಾರಣಕ್ಕೂ ಕುಗ್ಗುವಂಥದ್ದೇನೂ ಆಗ್ಲಿಲ್ಲ. ಬದಲಾಗಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ಕುಗ್ಗುವಂತಹ ಸಮಯ ಇದಲ್ಲ ನಿಮಗೆ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡ್ಕೊಳ್ಳುವಂತಹ ಸಮಯ. ಸೊ ಅದಕ್ಕೆ ಈ ಪರೀಕ್ಷೆ ನಿಮ್ಮ ಎದುರಿಗೆ ಬಂದಿರೋದು. ಈ ದೂರ ಆಗಿರುವಂತಹ ಈ ನೋವು, ಈ ಕುಗ್ಗಿಸುವಂತಹ ದಿನಗಳು ಏನಿದೆ, ನಿಮ್ಮನ್ನ ಸ್ಟ್ರಾಂಗ್ ಮಾಡೋದಕ್ಕೆ, ನಿಮ್ಮಲ್ಲಿರುವಂತಹ ಸೆಲ್ಫ್ ಕಾನ್ಫಿಡೆನ್ಸ್ ಎಷ್ಟಿದೆ ಅಂತ ತೋರಿಸೋದಕ್ಕೆ ಈ ಕುಗ್ಗುವಿಕೆಯ ಸಮಯ ಬಂದಿರೋದು. ನೀವು ಯಾವುದೇ ಕಾರಣಕ್ಕೂ ಇದಕ್ಕೆ ಹೆದರ್ಕೊಂಡು ಕುತ್ಕೊಳ್ಳುವಂಥದ್ದಲ್ಲ. ನೆನ್ಪಿಡಿ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಮ ನೆನಪು ಅವರಿಗೆ ಒಂದು ದೀಪ ಸ್ತಂಭ ಥರ. ದ್ವೀಪ ಅಲ್ಲ, ದೀಪ. ಓಕೆನಾ? ಲೈಟಿನ ಒಂದು ಕಂಬದ ಹಾಗೆ. ಕತ್ತಲೆಯಲ್ಲಿ ದಾರಿ ತೋರಿಸುವ ಏಕೈಕ ಬೆಳಕು ನೀವು ಮಾತ್ರ ಇಲ್ಲಿ. ಅವ್ರು ನಿಮ್ಮನ್ನ ಎಷ್ಟು ನೆನಪಿಸ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ, ಅದು ಅವರ ಉಸಿರಾಟದಷ್ಟೇ ಸಹಜವಾಗಿದೆ. ಅವರ ಭಾವನೆಗೆ, ಅವರ ಫೀಲಿಂಗಿಗೆ ಎನರ್ಜಿ ಕನೆಕ್ಟ್ ಮಾಡಿದಾಗ ದೂರ ಎನ್ನುವುದು ಕೇವಲ ಅಂಕಿ ಅಂಶಗಳಲ್ಲಿ ಇರಲಿ, ಹೃದಯದ ಮಿಡಿತದಲ್ಲಿ ಯಾವಾಗ್ಲೂ ನೀನೇ ಇರ್ತೀಯಾ ಅನ್ನುವಂತಹ ಫೀಲ್ನ ಅವರಿಲ್ಲಿ ಮಾಡ್ತಾ ಇದ್ದಾರೆ. ಆಕಾಶದಲ್ಲಿ ಸೂರ್ಯ ಮತ್ತೆ ಚಂದ್ರ ಎಂದಿಗೂ ಜೊತೆಯಾಗಿರೋದಿಲ್ಲ. ನೋಡಿದ್ದೀರಾ? ಸೂರ್ಯ ಮತ್ತೆ ಚಂದ್ರ ಒಟ್ಟಿಗೆ ಇರೋದನ್ನ ಯಾವತ್ತಾದ್ರೂ ನೋಡಿದ್ದೀರಾ ನೀವು? ಅಲ್ವಾ? ಸೊ ಇಲ್ಲಿ ಸೂರ್ಯ ಮತ್ತೆ ಚಂದ್ರ ಎಂದಿಗೂ ಜೊತೆಯಾಗಿರೋದಿಲ್ಲ. ಆದ್ರೆ ಸೂರ್ಯನ ಬೆಳಕಿಲ್ಲದೆ ಚಂದ್ರನಿಗೆ ಅಸ್ತಿತ್ವನೇ ಇಲ್ಲ. ಅವುಗಳ ನಡುವೆ ಲಕ್ಷಾಂತರ ಮೈಲಿಗಳ ದೂರ ಇರಬಹುದು. ಇಡೀ ಪ್ರಪಂಚಕ್ಕೆ ಗೊತ್ತು ಅವುಗಳ ಸಂಬಂಧ ಎಂಥದ್ದು ಅಂತ ಹೇಳಿ. ಗ್ರಹಣ ಬಂದಾಗ ಅವು ಒಂದಾಗ್ತವೆ. ಆ ಕ್ಷಣಕ್ಕಾಗಿ ಇಡೀ ಜಗತ್ತೇ ಕಾಯ್ತಾ ಇರುತ್ತೆ. ಹಾಗೆ ಇಲ್ಲಿ ನಿಮ್ಮ ಆ ಎರಡು ಹೃದಯಗಳು ಆ ಚಿತ್ರದಲ್ಲಿ ಹೇಗಿದೆ, ದೂರ ದೂರ ಇದೆ ಅಲ್ವಾ? ಆ ಒಂದಾಗುವಂಥ ಸಮಯ ಹತ್ತಿರದಲ್ಲಿದೆ. ನೀವು ಕುಗ್ಗಿ ನಿಮ್ಮ ಒಂದು ಎನರ್ಜಿನ ಡೌನ್ ಮಾಡ್ಕೊಳ್ಳೋದಕ್ಕಿಂತ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಜೊತೆಗೆ ಎದ್ದು ನಿಲ್ಲಿ. ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ 111 ಎನರ್ಜಿ ಯಾವಾಗಲೂ ಕೂಡ ಒಂದು ನ್ಯೂ ಬಿಗಿನಿಂಗ್, ರೀಸ್ಟಾರ್ಟ್, ಒಂದು ಹೊಸ ಎನರ್ಜಿ, ಹೊಸತನವನ್ನು ಒಂದು ಬರಮಾಡ್ಕೊಳ್ಳುವಂತಹ ಎನರ್ಜಿ ನಂಬರ್ 1ಗೆ ಇರುವಂಥದ್ದು. ಪ್ರತಿಯೊಬ್ಬರು ಕೂಡ 111 ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಇವತ್ತಿನ ಈ ಸುಂದರವಾಗಿರುವಂಥ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂತ ಅನ್ಕೊಳ್ತೀನಿ. ಹೀಗೆ ಪ್ರತಿಯೊಂದು ಫೈಲ್ಗಳಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ನಾನು ಕಮೆಂಟ್ ಲೈನನ್ನು ಹೇಳಿದ್ದೀನಿ. ಯಾರು ಕೂಡ ಮಿಸ್ ಮಾಡಬೇಡಿ ಆ ಕಮೆಂಟ್ ಲೈನನ್ನು. ಅದರಲ್ಲೇ ನಿಮ್ಮ ಎನರ್ಜಿ ಇರೋದು. ಒಂದು ಪಾಯಿಂಟಲ್ಲಿ ನಿಮಗೆ ಬದಲಾವಣೆ ಇರುತ್ತೆ. ನೀವು ದೊಡ್ಡ ಬಂಡೆಕಲ್ಲನ್ನ ತಲೆ ಮೇಲೆ ಇಟ್ಕೊಂಡು ಸೈಕಲ್ ಹೊಡಿತಾ ಇರ್ತೀರ. ಜಸ್ಟ್ ಒಂದು ಪಾಯಿಂಟಲ್ಲಿ ಒಂದು ಸ್ಟೆಪ್ ಹೆಜ್ಜೆ ಇಟ್ಟರೆ ಸಾಕು, ನಿಮ್ಮ ಲೈಫ್ ಬದಲಾಗುವಂಥದ್ದಿರುತ್ತೆ. ಅದು ಯಾರು ಕೂಡ ಅದನ್ನು ಗಮನಿಸಲ್ಲ. ತಲೆ ಮೇಲಿರೋ ಭಾರದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅಯ್ಯೋ, ತಲೆ ಮೇಲೆ ಬಂಡೆಕಲ್ಲಿದೆಯಲ್ಲ ಅಂತೇಳಿ, ಅಲ್ವಾ? ಸೊ ಜಸ್ಟ್ ಒಂದು ಕಮೆಂಟ್ ನನ್ನ ಜೊತೆ ಕನೆಕ್ಟ್ ಆಗಿ ನೆಕ್ಸ್ಟ್ ನೀವೇ ಮಿರಾಕಲ್ನ ನೋಡ್ತೀರಾ. ಸಿಹಿ ತಿಂಡಿಗಳನ್ನು ಬೇರೆಯವ್ರು ತಿಂದಿದ್ದನ್ನು ನೋಡ್ಕೊಂಡು ನಾವು ಬಾಯಲ್ಲಿ ನೀರು ತರಿಸ್ಕೊಳ್ಳೋದಲ್ಲ, ಅದನ್ನು ನಾವು ತಿಂದು ನಾವು ಅನುಭವಿಸಿ ವಾವ್ ಅಂತ ಹೇಳಬೇಕು. ಬೇರೆಯವ್ರು ಹೇಳಿದನ್ನು ನೋಡ್ಕೊಂಡು ನಾವು ವಾವ್ ವಾವ್ ಚೆನ್ನಾಗಿದೆ ಅಂತ ನಾವು ಹೇಳೋದ್ರಲ್ಲಿ ಏನೂ ಅರ್ಥ ಇಲ್ಲ, ಅಲ್ವಾ? ಆ ಸಿಹಿ ತಿಂಡಿಯನ್ನು ನಾವು ತಿಂದು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಮಾತ್ರ ನಮಗೆ ಅದು ಗೊತ್ತಾಗುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಹೇಳೋದು, ನನ್ನ ಜೊತೆ ಕನೆಕ್ಟ್ ಆಗಿ, ಆಗ ಹೀಲಿಂಗ್ ಪವರ್ ನಿಮಗೆ ಸಿಕ್ಕಿದಾಗ ನಿಮಗೆ ಗೊತ್ತಾಗುತ್ತೆ. ಆ ಎಕ್ಸ್ಪೀರಿಯೆನ್ಸ್ ನಂತರ ಶೇರ್ ಮಾಡ್ಕೊಳ್ತೀರಲ್ವಾ? ಸೊ ಅದಕ್ಕಿಂತ ಖುಷಿ ನನಗೆ ಬೇರೆ ಇನ್ಯಾವುದೂ ಇಲ್ಲ. ಓಕೆನಾ? ಸೊ ಪ್ರತಿಯೊಬ್ಬರು ಕೂಡ ನನ್ನ ಜೊತೆ ಕನೆಕ್ಟ್ ಆಗಿ, ಆ್ಯಂಡ್ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ.
ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿ ಆಗುತ್ತೆ, ನಂಬಿಕೆ ಇಡಿ, ಸರಿ ಆಗಲಿ ಅಂತೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ, ಯಾರದೆಲ್ಲ ಸಕಾರಾತ್ಮಕವಾಗಿರುವಂತಹ ಆಸೆಗಳು ಏನೆಲ್ಲ ಇದೆ ಅದೆಲ್ಲದೂ ಕೂಡ ಆದಷ್ಟು ಬೇಗ ನೆರವೇರಲಿ ಅಂತೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ, ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೆ ನೀವೆಲ್ಲ ಏನು ಮಾಡಬೇಕು, ಈ ಚಾನಲ್ನ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆಗೆ ಕನೆಕ್ಟ್ ಆಗಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್. ಮುಂದಿನ ರೀಡಿಂಗಲ್ಲಿ ಸಿಗೋಣ.